ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಸೋದು, ಮೂರನೇದು ವೈಯಕ್ತಿಕ ನಷ್ಟ ಉಂಟು ಮಾಡೋದು. ಈ ಮೂರನ್ನು ಇಟ್ಕೊಂಡು ಪ್ಲಾನ್ ಮಾಡಿದ್ದಾರೆ. ರಕ್ಷಣೆಗೆ ಬಂದಂಥ ಪೊಲೀಸರೇ ಅಸಹಾಯಕ ಸ್ಥಿತಿಲಿ ಇದ್ದಿದ್ದು, ಹಾಗೆ ಅವ್ರನ್ನ ಅಸಹಾಯಕರಾಗಿ ಮಾಡಿದ್ಯಾರು? ಈಗ ನನಗೊಂದು ವಿಡಿಯೋ ನಾನು ನೋಡಿದೆ, ಅಂಗಲಾಚಿ ಕೇಳ್ತಾ ಇದ್ದಾರೆ, ನೋಡ್ರಿ ಇತ್ತೀಚೆಗೆ ಅಷ್ಟೇ 30-40 ಲಕ್ಷ ಬಂಡವಾಳ ಹಾಕಿದ್ದಾನೆ, ಏನಾರು ಮಾಡಿರಿ ಅಂತ. ಅಲ್ಲೊಂದು 8-10 ಪೊಲೀಸರು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ, ಕೈನಲ್ಲಿ ಗಾರ್ಡ್ ಇಟ್ಕೊಂಡಿದ್ದಾರೆ, ಬಲವಾದ ಲಾಠಿ ಇಟ್ಕೊಂಡಿದ್ದಾರೆ. ಆದರೆ ಪ್ರತಿಕ್ರಿಯೆನೇ ಇಲ್ಲ ಅವ್ರದ್ದು. ಅಷ್ಟು ಹೇಳ್ತಾ ಇದ್ದರೂ ಕೂಡ ಅವರು ಪ್ರತಿಕ್ರಿಯೆ ಇಲ್ದಂಗಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಬಲವಾಗಿ ಅವ್ರ ಮೇಲೆ ಮುಸಲ್ಮಾನರ ಮೇಲೆ ಆಕ್ಷನ್ ತಗೋಬೇಡಿ ಅಂತ ಹೇಳಿರುವ ಸಾಧ್ಯತೆ ಇದೆ. ಆ ಹೇಳಿರುವ ಸಾಧ್ಯತೆ ಕಾರಣಕ್ಕೋಸ್ಕರನೇ ಅವರಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನನಗನ್ಸುತ್ತೆ. ಈ ಕಾರಣದಿಂದಲೇ ಇಷ್ಟೆಲ್ಲ 40ಕ್ಕೂ ಹೆಚ್ಚು ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿ ಧ್ವಂಸವಾಗಿದ್ದರೂ ಕೂಡ, ಗಣೇಶೋತ್ಸವದ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ನಡೆಸಿದ್ರೂ ಕೂಡ, ಕಲ್ಲು ತೂರಾಟ ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದ್ರೂ ಕೂಡ, ನಮ್ಮ ಗೃಹ ಸಚಿವರಿಗೆ ಇದೊಂದು ಸಣ್ಣ ಘಟನೆ ಅಂತ ಅನಿಸಿರೋದು. ನನಗನ್ಸುತ್ತೆ ನಿಮ್ಮಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋವಂಥ ವಿಶ್ವಾಸ ನಮಗಿಲ್ಲ. ಈ PFI ವ್ಯಕ್ತಿಗಳು, ಅದಕ್ಕೆ ಕೇರಳ ಮೂಲದವರು ಅಲ್ಲಿ ಬಂಧಿತರಾಗಿರೋ ಹಿನ್ನೆಲೆಯಲ್ಲಿ ಇಡೀ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಮ್ಮ ಮಂಡ್ಯದ ಮೂಲಕ ಅವರೊಂದು ರೀತಿಯಲ್ಲಿ ಮಂಡ್ಯದಲ್ಲಿ ದೌರ್ಜನ್ಯ ಮಾಡೋದ್ರ ಮೂಲಕ ನಮ್ಮ ಎದೆಗೆ ಮೇಲೆ ಕಾಲಿಡುವಂಥ ಕೆಲಸ ಮಾಡಿದ್ದಾರೆ. ನಾವು ಇದನ್ನು ನಿರ್ಲಕ್ಷ್ಯ ವಹಿಸಿದರೆ ದೊಡ್ಡ ಅಪಾಯ ದೇಶಕ್ಕೆ, ದೇಶದ ಸಮಗ್ರತೆಗೆ ಬರುತ್ತೆ ಅಂಥೇಳಿ ನನಗನ್ಸುತ್ತೆ. ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಅಲ್ಲ, ಈಗೇನೆಂದರೆ ಇದೆಲ್ಲ ಭಾರತದ ಸನಾತನ ಧರ್ಮೀಯರನ್ನು ಕೆಣಕುವ ಕೆಲಸ ಮಾಡ್ತಿದ್ದಾರೆ, ತಾಕತ್ತನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಮೈಮರೆತರೆ ನಮ್ಮ ಪರಿಸ್ಥಿತಿ ಗಾಂಧಾರದಲ್ಲಿ ಏನಾಯಿತು? ಗಾಂಧಾರ ಆಫ್ಘಾನಿಸ್ತಾನ ಆಗಿದೆ, ಎಲ್ಲಿದೆ ಇವತ್ತಲ್ಲಿ? ಸಿಂಧು ಪಾಕಿಸ್ತಾನ ಆಗಿದೆ. ಬಾಂಗ್ಲಾದೇಶದಲ್ಲಿ ಅವ್ರು ಹೇಳ್ತಾರೆ, ಈಗ ಒಂದು ಸರ್ಕ್ಯುಲರೇ ಹೊಡೆಸ್ಬಿಟ್ಟಿದ್ದಾರೆ. ಅವರು ನಮಾಜ್ ಮಾಡೋ ಟೈಮಲ್ಲಿ ಪೂಜೆ ಗಂಟೆ ಶಬ್ದನೂ ಕೇಳಂಗಿಲ್ಲಂತೆ. ಅಂದರೆ ಇದು 2ನೇ ಹಂತ 3ನೇ ಹಂತದ ಕೆಲಸ. ಅವರಲ್ಲಿ ನನಗ ಸಮಯ ಇದಲ್ಲ. ದಾರುಲ್ ಅರಬ್, ದಾರುಲ್ ಇಸ್ಲಾಂ ಅಂತ 2 ವಿಭಜನೆ ಮಾಡ್ತಾರೆ. ಎಲ್ಲಿ ಮುಸಲ್ಮಾನರು ಇರ್ತಾರೆ, ಹಿಂದೂಗಳು ಬಹುಸಂಖ್ಯಾತರಾಗಿರ್ತಾರೆ, ಅದನ್ನು ದಾರುಲ್ ಅರಬ್ ಅಂತ ಕರೀತಾರೆ. ಅಲ್ಲಿ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಮುಸಲ್ಮಾನರು ಬಹುಸಂಖ್ಯಾತರಾದ ಕಡೆಗಳಲ್ಲಿ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀತಾರೆ, ಅದರ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಮುಸ್ಲಿಂ ಆಳ್ವಿಕೆ, ಮುಸ್ಲಿಂ ಬಹುಸಂಖ್ಯಾತರಾಗಿರೋ ಕಡೆಗೆ ಕಾಫಿರನ್ನ ಮುಗಿಸೋದೇ ಅವ್ರ ತಂತ್ರಗಾರಿಕೆ ಆಗಿರುತ್ತೆ. ಪೂರ್ತಿ ಸ್ಟ್ರಾಟಜಿ, ಓಪನ್ ಸ್ಟ್ರಾಟಜಿ. ಈಗ ಸೀಕ್ರೆಟು, ಆವಾಗ ಓಪನ್ನು. ಹಾಗಾಗಿ ಇದನ್ನು ಸೀರಿಯಸ್ಸಾಗಿ ಪ್ರತಿಯೊಬ್ಬನೂ ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಅರ್ಥೈಸುವಂಥ ಕೆಲಸ ಮಾಡದೇ ಇದ್ದರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಈಗೇನು ಓಪನ್ ಚಾಲೆಂಜ್ ಹಾಕಿದಾರಲ್ಲ, ಅದು ಭಾರತದ ಮೇಲಿನ ಯುದ್ಧ, ಭಾರತದ ಸನಾತನ ಧರ್ಮದ ಮೇಲಿನ ಯುದ್ಧ. ನಾವು ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸಬೇಕು. ಯುದ್ಧವನ್ನು ಬೇಡ್ಕೊಳ್ಳೋದ್ರಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ನಾವು ಯುದ್ಧವನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು. ಆ ರೀತಿ ಎದುರಿಸಿದರೆ ಮಾತ್ರ ನಮಗೆ ಉಳಿಗಾಲ ಅನ್ನೋದನ್ನು ಹೇಳಕ್ಕೆ ಬಯಸ್ತೇನೆ. ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ. ನೋಡಿ, ಮುನಿರತ್ನ ಪ್ರಕರಣದಲ್ಲಿ ಒಂದು ರೀತಿ ಟ್ರ್ಯಾಪಲ್ಲಿಗೆ ಇವ್ರನ್ನ ಕೆಡವಿದ್ದಾರೆ. ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ, ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ, ಇದು ಅನುಮಾನಾಸ್ಪದ. ಯಾವ ರೀತಿ ಆತುರ ತೋರಿಸಿದ್ರು ನೋಡಿ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಮುಖ್ಯಮಂತ್ರಿಗಳು ಮನೆಯಲ್ಲಿ ಅವನಿಗೆ ಔತಣ ಕೂಟಕ್ಕೆ ಕರೆದು ಬಿರಿಯಾನಿ ಹಾಕಿ ಕಳಿಸಿದರು, ಬಾಡೂಟ ಹಾಕಿ ಕಳಿಸಿದರು. ಚೆನ್ನಾರೆಡ್ಡಿ ಪಾಟೀಲರ ಕರೆದ ಶಾಸಕರ ಸಭೆಯಲ್ಲಿ ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಯಾರ್ಯಾರು ಏನೇನು ತಿಂದರೂ ಗೊತ್ತಿಲ್ಲ. ಚೆನ್ನಾರೆಡ್ಡಿ ಪಾಟೀಲ್ನೂ ಕರೆದಿದ್ದರು ಮುಖ್ಯಮಂತ್ರಿ ಮನೆಗೆ ಊಟಕ್ಕೆ. ಯಾರಿಗೆ? ಅಟ್ರಾಸಿಟಿ ಕೇಸು ಅವ್ರ ಮೇಲೆ ದಾಖಲಾಗಿತ್ತು. ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಕೃಷಿ ಸಚಿವರ ಮೇಲೆ ರಾಜ್ಯಪಾಲರಿಗೆ ದೂರು ಹೋಗಿದೆ. ಒಬ್ಬ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾನೆ, ಅವ್ರನ್ನ ಬಂಧಿಸಲಿಲ್ಲ. ಚಂದ್ರಶೇಖರ್ ಅನ್ನೋರು ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಮೌಖಿಕ ಸೂಚನೆ ನಾಗೇಂದ್ರ ಅಂಥೇಳಿ ಉಲ್ಲೇಖ ಮಾಡಿದರು. ಅವನ್ನ ನಾಗೇಂದ್ರನ್ನ ಎನ್ಕ್ವೈರಿಗೂ ಕರೀಲಿಲ್ಲ, ಕ್ಲೀನ್ ಚಿಟ್ ಕೊಟ್ಟರು. ಮೌಖಿಕ ಸೂಚನೆ ನಾಗೇಂದ್ರ ಅವ್ರದ್ದು ಅಂತ ಹೇಳಿದ ಮೇಲೂ ಕೂಡ
ರಾಜ್ಯದ SIT ಕ್ಲೀನ್ ಚಿಟ್ ಕೊಡ್ತು. ಅದೇ ದೂರ ದಾಖಲಾದ ದಿನವೇ ಮುನಿರತ್ನವನ್ನು ಅರೆಸ್ಟ್ ಮಾಡಿದ್ರು. ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ, ದೂರ ದಾಖಲಾದ ದಿನವೇ. ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ, BJP ಶಾಸಕರಿಗೆ ಒಂದು ನ್ಯಾಯನಾ? ಇಲ್ಲ, ಅನುಮಾನಾಸ್ಪದ. ಇನ್ನು ಹನುಮಂತರಾಯಪ್ಪ ಅವ್ರ ಆಡಿಯೋ ಏನಿದೆ, ಆಡಿಯೋ ನೋಡಿದಾಗ ಒಂದು ಟೂಲ್ ಕಿಟ್ಟು ಮಾಡಿದ್ದಾರೆ, ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮತ್ತೀಗ ನೋಡಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಆರೋಪ ಬಂತು. ಆರೋಪ ಬಂದಾಗ ಕೂಗೇ ಇಲ್ಲ ಅಂತ ಹೇಳಿದರು. ಆಮೇಲೆ ಹೇಳಿದರು ವಿಡಿಯೋನ, ಆಡಿಯೋ ಮತ್ತು ವಿಡಿಯೋನ FSLಗೆ ಕಳಿಸಿದ್ದೀವಿ ಅಂತ ಹೇಳಿದರು. ಇಲ್ಲಿ ಮುನಿರತ್ನ ಪ್ರಕರಣದಲ್ಲಿ ಯಾವ FSLೂ ಇಲ್ಲ, ಡೈರೆಕ್ಟ್ ಅರೆಸ್ಟು. ಹಲವಾರು ಪ್ರಕರಣಗಳು ಹೇಳಿದೆ, ಈ ಥರದ ಕೇಸ್ಗಳು ದಾಖಲಾದರೆ ಪ್ರೈಮಾ ಫೇಸಿ ನೋಡ್ಕೋಬೇಕು, ಸಾಂದರ್ಭಿಕ ಸಾಕ್ಷ್ಯವನ್ನು ಪರಿಗಣಿಸಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದರೆ ಮಾತ್ರ ಬಂಧಿಸಬೇಕು ಅಂತ ಹೇಳಿದೆ. ಆದರೆ ಮುನಿರತ್ನ ಪ್ರಕರಣದಲ್ಲಿ ನೇರವಾಗಿ ಬಂಧಿಸಿದ್ದಾರೆ. ಇವೆಲ್ಲ ನೋಡಿದಾಗ ಇವರಿಗೆ ಮುನಿರತ್ನವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅವ್ರು ಹೇಳೋದೊಂದು ಮಾಡೋದೊಂದು ರೀ. ಸಿದ್ದರಾಮಯ್ಯನವರು ಅವರ ಪಾರ್ಟಿ ಹೇಳೋದೊಂದು ಮಾಡೋದೊಂದು, ಅವ್ರು ಹೇಳೋದೊಂದು ಮಾಡೋದೊಂದು. ಅವರು ಹೇಳೋಕ್ಕೆ ಹೋದ್ರೆ ಭಾಳ ವಿಷಯಗಳಿದ್ದಾವೆ. ಅವರು ಯಾವ ಥರ ಮಾತಾಡ್ತಾರೆ ಹಾಗೆ ಅವ್ರ ರಾಜಕೀಯ ಬದುಕಿಲ್ಲ. ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ಅವ್ರು ನಡ್ಕೊಂಡಿಲ್ಲ ಭಾಳ ಪ್ರಕರಣಗಳಲ್ಲಿ.